2025-26ನೇ ಸಾಲಿನ ಇಕೋ ಕ್ಲಬ್ ವರದಿಯನ್ನು ನೋಡುವುದಾದರೆ ನಮ್ಮ ಪುಟವನ್ನು ಈ ರೀತಿಯಾಗಿ ಸಿದ್ಧಪಡಿಸಲಾಗಿದೆ. ಇಲಾಖೆ ಕಡೆಯಿಂದ ಬಿಟ್ಟಂಥ ಸುತ್ತೋಲೆಯನ್ನು ಜೆರಾಕ್ಸ್ ಮಾಡಿಸಿ ಅದರ ಪರಿವಿಡಿಯನ್ನು ನೋಡೋದಾದರೆ ಇಲಾಖೆಯ ಆದೇಶಗಳ ಅನುಗುಣವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕೋ ಅದರ ವಿವರವನ್ನು ಈ ಪರಿವಿಡಿಯಲ್ಲಿ ಗಮನಿಸ್ತಾ ಹೋಗ್ಬೋದು. ಉಪಯೋಗಿತ ಪ್ರಮಾಣ ಪತ್ರ, ಅದೇ ರೀತಿ ಕಾರ್ಯಕ್ರಮಗಳ ವರದಿ, ಶಾಲಾ ಹಂತದ ಇಕೋ ಕ್ಲಬ್ ಕಾರ್ಯಕ್ರಮದ ಕ್ರಿಯಾ ಯೋಜನೆ, ನಂತರ ಇಲಾಖೆಯ ಸುತ್ತೋಲೆಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದರಲ್ಲಿ ಕಾರ್ಯಕ್ರಮದ ಅನುಷ್ಠಾನದ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಅದೇ ರೀತಿ ಅನುದಾನಕ್ಕೆ ಬಳಕೆ ಮಾಡಿಕೊಳ್ಳಬಹುದಾದಂಥ ಹಣದ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ನಂತರದ ಪುಟವನ್ನು ಗಮನಿಸೋದಾದರೆ ಮಿಷನ್ ಲೈಫ್ ಟೀಮ್ಸ್ ಸಂಬಂಧಪಟ್ಟಂಥ ಆಶಯಗಳು, ಉದ್ದೇಶಗಳು, ಇಕೋ ಕ್ಲಬ್ನ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಕರು ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾದಂಥ ಚಟುವಟಿಕೆಗಳ ಮಾಹಿತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಮುಂದುವರೆದ ಪುಟವನ್ನು ನೋಡೋದಾದರೆ ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾದಂಥ 38 ಚಟುವಟಿಕೆಗಳ ಸಂಪೂರ್ಣ ಮಾಹಿತಿ ಇದೆ. ನಾವು ನಮ್ಮ ಶಾಲಾ ಹಂತದಲ್ಲಿ ಅನುಕೂಲಕ್ಕೆ ಅನುಗುಣವಾಗಿ ಬೇಕಾದಂಥ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ಪರಿಸರ ಜಾಗೃತಿಯ ಅಭಿಯಾನವನ್ನು ಮಾಡಿದ್ದು ಮಕ್ಕಳಿಗೆ ಪರಿಸರದ ವಿಚಾರಗಳನ್ನು ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲ ಶಿಕ್ಷಕರದಾಗಿರುತ್ತದೆ. ನಂತರ ಮುಂದಿನ ಪುಟವನ್ನು ನೋಡೋದಾದರೆ ಪರಿಸರ ಸಂಬಂಧಿಸಿದಂಥ ಕಾರ್ಯಕ್ರಮಗಳು, ಪರಿಸರ ದಿನಾಚರಣೆಗಳನ್ನು ಶಾಲೆಯಲ್ಲಿ ಆಚರಿಸಬಹುದಂಥ ದಿನಾಚರಣೆಗಳು, ಅದೇ ರೀತಿ ಪರಿಸರ ಘೋಷಣೆಗಳನ್ನು ನೀಡಲಾಗಿದೆ. ಈ ಮುಂದಿನ ಹಂತದಲ್ಲಿ ನೋಡೋದಾದರೆ ಕಾರ್ಯಕ್ರಮಗಳ ಅನುಷ್ಠಾನದ ವರದಿ ಹಾಗೂ ಕೈಗೊಂಡಂಥ ಚಟುವಟಿಕೆಗಳು ಹಾಗೂ ಅದಕ್ಕೆ ಬಳಕೆ ಮಾಡುವಂಥ ಅನುದಾನದ ಮಾಹಿತಿಯನ್ನು ಈ ಪುಟದಲ್ಲಿ ನೋಡ್ಬೋದಾಗಿದೆ. ಇದೇ ರೀತಿಯಾಗಿ ಆ ಪುಟ ಮುಂದುವರೆದಂಥ ಭಾಗವನ್ನು ಕಾಣ್ಬೋದು. ನಂತರ ಇಲಾಖೆಯ ಸುತ್ತೋಲೆಯನ್ನು ಗಮನಿಸ್ಬೋದಾಗಿದೆ. ಇದರಲ್ಲಿ ಸರ್ಕಾರದ ಆದೇಶಗಳು ಅನುಗುಣವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ನಡೆಸ್ಬೋದು ಅನ್ನೋಂಥ ಸಭಾ ನಡವಳಿಕೆಯ ವಿವರವನ್ನು ಈ ಪುಟದಲ್ಲಿ ನಾವು ಕಾಣ್ಬೋದಾಗಿದೆ. ನಂತರ ಮುಂದಿನ ಪುಟದಲ್ಲಿ ಸಭೆಯ ಹಾಜರಾತಿ, ನಾವು ಇಕೋ ಕ್ಲಬ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಕೈಗೊಂಡಂಥ ಸಭೆ, ಅದರ ಹಾಜರಾತಿ ಹಾಗೂ ಇಕೋ ಕ್ಲಬ್ನ ತಂಡದ ಮಾಹಿತಿಯನ್ನು ನಾವು ಬರ್ಕೊಂಡಿದ್ದೇವೆ. ಅದೇ ರೀತಿ ಕ್ರಿಯಾ ಯೋಜನೆಯನ್ನು ನೋಡಬಹುದು. ಶಾಲಾ ಹಂತದಲ್ಲಿ ಇಕೋ ಕಾರ್ಯಕ್ರಮಗಳ ಕ್ರಿಯಾ ಯೋಜನೆಯನ್ನು ಈ ಪುಟದಲ್ಲಿ ಗಮನಿಸ್ಬೋದು. ನಂತರ ಮುಂದಿನ ಪುಟವನ್ನು ನೋಡೋದಾದರೆ ಮೊದಲನೇ ಹಂತದಲ್ಲಿ ಶಾಲಾ ಆವರಣದಲ್ಲಿ ಕೈಗೊಂಡಂಥ ಕಾರ್ಯಕ್ರಮ, ಸಸಿ ನೆಡುವಂಥ ಕಾರ್ಯಕ್ರಮ. ಶಾಲಾ ಆವರಣದಲ್ಲಿ ಇಕೋ ಕ್ಲಬ್ನ ವತಿಯಿಂದ ಪರಿಸರ 5ನೇ ದಿನದಂದು ಶಾಲಾ ಹಂತದಲ್ಲಿ ಕೈಗೊಂಡಂಥ ಕಾರ್ಯಕ್ರಮದ ಮಾಹಿತಿಯನ್ನು ನೋಡ್ಬೋದು. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಮುಕ್ತ ಶಾಲೆ ಪ್ರತಿಜ್ಞಾ ವಿಧಿಯ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ನಡೆದಂಥ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿಸಲು ಕೈಗೊಂಡ ಕಾರ್ಯಕ್ರಮದ ಮಾಹಿತಿಯನ್ನು ಚಿತ್ರ ಸಹಿತ ಬರೆಯಲಾಗಿದೆ. ನಂತರ ಪ್ಲಾಸ್ಟಿಕ್ ಮುಕ್ತ ಶಾಲಾ ಪ್ರತಿಜ್ಞಾ ವಿಧಿಯನ್ನು ನೋಡ್ಬೋದು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೈಗೊಂಡಂಥ ಕಾರ್ಯಕ್ರಮಗಳು, ಚಟುವಟಿಕೆ ವಿವರವನ್ನು ಚಿತ್ರ ಸಹಿತ ಮಾಹಿತಿಯೊಂದಿಗೆ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಇಲ್ಲಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು, ಅದೇ ರೀತಿ ಊರಿನ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು. ನಂತರ ಮುಂದಿನ ಪುಟದಲ್ಲಿ 3ನೇ ಹಂತದ ಚಟುವಟಿಕೆಯನ್ನು ನೋಡೋದಾದರೆ ಹಸಿ ಕಸ, ಒಣ ಕಸದ ವಿಲೇವಾರಿಗೆ ಸಂಬಂಧಪಟ್ಟಂತೆ ಇಕೋ ಕ್ಲಬ್ ಅಡಿಯಲ್ಲಿ ತಂದಿರುವಂಥ ಕಸದ ಡಬ್ಬಿಗಳ ಪರಿಚಯವನ್ನು ಮಾಡ್ತಾ ಹಸಿ ಮತ್ತು ಒಣದ ಕಸವನ್ನು ಯಾವ ಡಬ್ಬಿಯಲ್ಲಿ ಹಾಕಬೇಕು ಅನ್ನೋಂಥ ಮಾಹಿತಿಯನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ ಶಾಲಾ ಹಂತದಲ್ಲಿ ಅದರ ಸಂಪೂರ್ಣ ಹಸಿ ಕಸ, ಒಣ ಕಸದ ವಿಲೇವಾರಿಯ ಬಗ್ಗೆ ಮಾಹಿತಿಯನ್ನು ನೀಡೋದು. ಅದೇ ರೀತಿ ಮಕ್ಕಳು ಮನೆಯಲ್ಲೂ ಕೂಡ ಚಟುವಟಿಕೆಗಳನ್ನ ಕೈಗೊಳ್ಳುವಂತೆ ನಾವು ಕ್ರಿಯಾ ಯೋಜನೆಯನ್ನು ರೂಪಿಸಲಾಗಿತ್ತು. ನಂತರ ಮುಂದಿನ ಹಂತದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಜಾಥಾವನ್ನು ಕೈಗೊಂಡಿದ್ದು ನಮ್ಮ ಊರಿನ ಹಿರಿಯ ಬೀದಿಗಳಲ್ಲಿ ಜಾಥಾವನ್ನು ಕೈಗೊಳ್ಳೋದ್ರ ಮೂಲಕ ಪರಿಸರ ಸಂರಕ್ಷಣೆಯ ಘೋಷಣೆಗಳನ್ನು ಕೂಗೋದ್ರ ಮೂಲಕ, ಹಾಗೆ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ ಊರಿನ ಮುಖ್ಯ ಬೀದಿಗಳಲ್ಲಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಂದ ಹಮ್ಮಿಕೊಳ್ಳಲಾಯಿತು. ಇದಕ್ಕೆ ಸಂಬಂಧಪಟ್ಟಂಥ ಫೋಟೋ ಹಾಗೂ ಆ ಕಾರ್ಯಕ್ರಮದ ಮಾಹಿತಿಯನ್ನು ಈ ಪುಟದಲ್ಲಿ ನಾನು ಬರ್ಕೊಂಡಿದ್ದೇನೆ, ನೋಡ್ಬೋದಾಗಿದೆ ನೀವು ಇದನ್ನ. ನಂತರ ಪರಿಸರ ಸಂರಕ್ಷಣೆ ಕುರಿತು ಚಿತ್ರ ಬಿಡಿಸುವಂಥ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪರಿಸರ ಸಂರಕ್ಷಣೆಯನ್ನು ಕುರಿತು ಮಕ್ಕಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಚಿತ್ರಗಳನ್ನು ರಚಿಸಲು ನಿರತರಾಗಿದ್ದಾರೆ. ಆ ಚಿತ್ರವನ್ನು ನೋಡ್ಬೋದು.
ಎಲ್ಲ ತರಗತಿಯ ಮಕ್ಕಳಿಗೂ ಕೂಡ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದರ ಮೂಲಕ ಪರಿಸರ ಜಾಗೃತಿ ಅಭಿಯಾನವನ್ನು ಮಕ್ಕಳಿಂದ ಕೈಗೊಳ್ಳಲಾಗಿತ್ತು ಅಂತ ಹೇಳ್ಬೋದು. ನಂತರ ಪರಿಸರ ಸಂರಕ್ಷಣೆ ಕುರಿತು ಘೋಷವಾಕ್ಯಗಳ ರಚನಾ ಸ್ಪರ್ಧೆ. ತಮ್ಮದೇ ಆದ ರೀತಿಯಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಮಕ್ಕಳಿಂದ ಘೋಷವಾಕ್ಯಗಳನ್ನು ರಚಿಸಿ ಪ್ರದರ್ಶನ ಮಾಡಲಾಗಿದೆ. ಅದರ ಭಾವಚಿತ್ರವನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಳಿರುವಂಥ ಘೋಷಣೆಗಳನ್ನು ಬಿಟ್ಟು ಮಕ್ಕಳು ಕೂಡ ಸ್ವಯಂ ಪ್ರೇರಿತರಾಗಿ ಘೋಷಣೆಗಳನ್ನು ರಚಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದು ಅಷ್ಟೇ ಅಲ್ಲದೆ ಪರಿಸರ ಜಾಗೃತಿಯನ್ನು ಕೂಡ ಮಕ್ಕಳಲ್ಲಿ ಮೂಡಿಸೋದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ಶಾಲಾ ಹಂತದಲ್ಲಿ ಕೈಗೊಳ್ಳಲಾಗಿತ್ತು. ಅದರ ಮಾಹಿತಿಯನ್ನು ನೀಡಲಾಗಿದೆ. ನಂತರ ಪರಿಸರ ಕುರಿತು ರಸಪ್ರಶ್ನೆ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಮಕ್ಕಳಿಗೆ ಪರಿಸರ ಜಾಗೃತಿಗೆ ಸಂಬಂಧಪಟ್ಟಂತೆ ಪರಿಸರದಲ್ಲಿ ಬರುವಂಥ ಹಲವಾರು ವಿಚಾರಗಳನ್ನು ನಾವು ಈಗೋ ಕ್ಲಬ್ನ ಅಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದು, ಇದರ ಪರಿಣಾಮಕಾರಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡಲಿಕ್ಕೆ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಫೋಟೋಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಆ ಕಾರ್ಯಕ್ರಮದ ವಿವರವನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಅತ್ಯಂತ ಯಶಸ್ವಿಯಾಗಿ ನಡೆಯಲಾಯಿತು ಈ ಕಾರ್ಯಕ್ರಮ. ನಂತರ ಮುಂದಿನ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಕುರಿತು ಭಿತ್ತಿ ಪತ್ರಗಳನ್ನು ತಯಾರಿಸುವಂಥ ಕಾರ್ಯಕ್ರಮ. ಮಕ್ಕಳು ಕೂಡ ತಮ್ಮದೇ ಆದ ವಿಚಾರಗಳನ್ನು ನೀಡಿದ್ದು, ಸಂತುಲಿತ ಆಹಾರ, ಜೀವ ವೈವಿಧ್ಯತೆ, ಹಸಿರು ನಮ್ಮ ಉಸಿರು, ಶಾಲಾ ಕೈತೋಟ, ಪರಿಸರ ನಮ್ಮ ಜೀವನಾಡಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟರ್ಗಳನ್ನು ತಯಾರಿಸಲಿಕ್ಕೆ ತಂಡಗಳನ್ನು ನೀಡಿದ್ದು, ಆ ಮಕ್ಕಳು ಆ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ಟು ಹಲವಾರು ಚಿತ್ರಗಳನ್ನು, ಪತ್ರಿಕೆಯಲ್ಲಿ ಬರುವಂಥ ಚಿತ್ರಗಳು, ಹಳೆಯ ಪುಸ್ತಕಗಳಿಂದ ಬರುವಂಥ ಚಿತ್ರಗಳನ್ನು ಕಲೆಕ್ಟ್ ಮಾಡಿ ತಮ್ಮದೇ ಆದ ಶೈಲಿಯಲ್ಲಿ ಪೋಸ್ಟರ್ ತಯಾರಿಸುವಂಥ ಕಾರ್ಯಕ್ರಮವನ್ನು ಈ ಚಟುವಟಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ. ಪರಿಸರ ಜಾಗೃತಿಯನ್ನು ಕುರಿತು ಉಪನ್ಯಾಸವನ್ನು ನಡೆಸಲಾಗಿತ್ತು. ಇದಕ್ಕೆ ನಮ್ಮ ಪಕ್ಕದ KPS ಶಾಲೆ ಮಾಯಕೊಂಡದಿಂದ ನರ್ಸರಿನ್ ಭಾನು ಅನ್ನುವಂಥ ಮೇಡಮ್ ಅವರು ಬಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸವನ್ನು ಕೈಗೊಂಡಿದ್ದು, ಇದರ ಮೂಲಕ ಪರಿಸರ ಜಾಗೃತಿ ಹಾಗೂ ಪ್ಲಾಸ್ಟಿಕ್ ವಿಲೇವಾರಿಯ ಕುರಿತು ಮೇಡಮ್ ಅವರು ತುಂಬ ಉತ್ತಮವಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ತಿಳಿಸ್ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸಲಾಗಿದ್ದು, ಇದರ ಭಾವಚಿತ್ರಗಳನ್ನು ಕೂಡ ಹಾಕಿದ್ದೇನೆ. ನಂತರ ಎರಡನೇ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಾವೇ ಶಿಕ್ಷಕರ ಮಟ್ಟದಲ್ಲೇ ಮಕ್ಕಳನ್ನು ಕುರಿತು ಸಂತುಲಿತ ಆಹಾರದ ಬಳಕೆ ಹಾಗೂ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಇದರಲ್ಲಿ ಮಕ್ಕಳು ಹಲವಾರು ಆಹಾರದ ಘಟಕಗಳನ್ನು, ಅವುಗಳಲ್ಲಿರುವಂಥ ಪೋಷಕಗಳ ಮಾಹಿತಿಯನ್ನು ಹೇಳೋದ್ರ ಮೂಲಕ ಸಂತುಲಿತ ಆಹಾರ ಸೇವನೆಯಿಂದ ನಮ್ಮ ಜೀವನಕ್ಕೆ ಆಗುವಂಥ ಉಪಯೋಗಗಳು ಹಾಗೂ ಅದರ ಸೇವನೆಯ ವಿಧಾನವನ್ನು ತಿಳಿಸೋದ್ರ ಮೂಲಕ, ಆಹಾರದಲ್ಲಿರುವ ಘಟಕಗಳನ್ನು ಪರಿಚಯ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ಮಾಡಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಕೂಡ ನಾನು ಇಲ್ಲಿ ಹಾಕಿ ಅದರ ಮಾಹಿತಿಯನ್ನು ಕೂಡ ಬರೆದಿರ್ತೇನೆ. ನಂತರ ಮುಂದಿನ ಕಾರ್ಯಕ್ರಮ ವನಭೇಟಿ ಇತ್ತು. ವನಭೇಟಿಯಲ್ಲಿ ನಮ್ಮ ಅಣ್ಣಾಪುರ ಗ್ರಾಮದಲ್ಲೇ ಇರುವಂಥ ಸಾವಯವ ಕೃಷಿಯನ್ನು ಆಧರಿಸಿ ಬೆಳೆಯುವಂಥ ರೈತನ ಹೊಲಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಅದೇ ರೀತಿ ಅಡಿಕೆ ತೋಟಕ್ಕೂ ಕೂಡ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಮಕ್ಕಳು ಹಲವಾರು ಆಟಿಕೆಗಳನ್ನು ಮಾಡಿ ಖುಷಿಪಟ್ಟರು. ಪರಿಸರ ಸಂಬಂಧಪಟ್ಟಂಥ ಈಕೋ ಫ್ರೆಂಡ್ಲಿ ವಾಚ್ಗಳನ್ನು ತಯಾರಿಸೋದ್ರ ಮೂಲಕ ಸಂತೋಷವನ್ನು ಪಟ್ಟರು. ಅದೇ ರೀತಿ ಸಾವಯವ ಗೊಬ್ಬರದ ಬಳಕೆ ಹಾಗೂ ಅದರ ಉಪಯೋಗಗಳನ್ನು ಕೂಡ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತು. ನಂತರ ಅನುದಾನಗಳ ಬಳಕೆಯ ವಿವರವನ್ನು ಇಲ್ಲಿ ನೋಡ್ಬೋದು. ಯಾವ್ಯಾವ ಅನುದಾನಗಳನ್ನು ಬಳಕೆ ಮಾಡ್ಕೊಂಡಿದ್ದೀವಿ, ಯಾವ್ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಅದರ ವೋಚರ್ ನಂಬರ್ಗಳನ್ನು ಹಾಕಿ ಅದರ ಮಾಹಿತಿ ಅದು ಹಾಗೂ ಅದಕ್ಕೆ ಬಳಕೆ ಮಾಡಿರುವಂಥ ಹಣದ ಮಾಹಿತಿಯನ್ನು ಈ ಪೇಜ್ನಲ್ಲಿ ನಾನು ಟ್ಯಾಗ್ ಮಾಡಿದ್ದೀನಿ. ಇದರ ನಂತರ ಬರುವಂಥ ಚಟುವಟಿಕೆ ಏನಪ್ಪ ಅಂದರೆ ವೋಚರ್ಗಳನ್ನೆಲ್ಲ ಯಾವ್ಯಾವ ಕಾರ್ಯಕ್ರಮಗಳಿಗೆ ಬಳಸಿರುವಂಥ ವೋಚರ್ಗಳನ್ನು ಕಲೆಕ್ಟ್ ಮಾಡ್ಬೋದಾಗಿದೆ. ಈಗ ಹೇಳೋದಾದರೆ ಈಕೋ ಕ್ಲಬ್ನ ವರದಿಯನ್ನು ಇದೇ ರೀತಿಯಾಗಿ ಮಾಡಬೇಕು ಅನ್ನೋದೇನಿಲ್ಲ. ಅವರವರ ಬಳಕೆಗೆ ಅನುಸಾರವಾಗಿ ರೆಡಿಯಾದ ಪ್ರಿಂಟ್ ಇರುವಂಥ ಇಲಾಖೆಯವರು ಬಿಟ್ಟಿರುವಂಥ ಸುತ್ತೋಲೆಯನ್ನು ಬಳಸ್ಕೊಂಡು ಮಾಡ್ಬೋದು. ನಾವೇ A4 ಶೀಟ್ಗಳನ್ನು ಬಳಕೆ ಮಾಡಿಕೊಂಡು ವರದಿಯನ್ನು ರಚನೆ ಮಾಡ್ಬೋದು. ಅದರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮತ್ತು ಅದರ ವಿವರಗಳನ್ನು ಸರಿಯಾಗಿ ಬರ್ಕೊಳ್ಳೋದ್ರ ಮೂಲಕ ನಮ್ಮ ವಿವೇಚನೆಗೆ ಅನುಗುಣವಾಗಿ ವರದಿಯನ್ನು ಸಿದ್ಧಪಡಿಸ್ಕೊಳ್ಳೋದಾಗಿದೆ. ನನ್ನ ವರದಿ 2025-26ನೇ ಸಾಲಿನ ಈಕೋ ಕ್ಲಬ್ನ ವರದಿ ಈ ರೀತಿಯಾಗಿದೆ. ಇದನ್ನು ನೋಡಿ ನನಗೆ ಇನ್ನೂ ಹೆಚ್ಚು ಸಲಹೆಗಳನ್ನು ಬೇಕಾದರೆ ನೀವು ಕೊಡ್ಬೋದಾಗಿದೆ. ಧನ್ಯವಾದಗಳು. ನೋಡಿದಂಥ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.